ಕೇರಳದಲ್ಲಿ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಕೂಡ ಏರಿಕೆ ಆಗ್ತಾನೆ ಇದೆ. ಇನ್ನು ಅಲ್ಲಿನ ಅವಾಂತರಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ವಯನಾಡಿನಲ್ಲಿ ಗುಡ್ಡ ಕುಸಿತದಿಂದ ಸಾವಿನ ಸಂಖ್ಯೆ 296ಕ್ಕೆ ಏರಿಕೆ ಆಗಿದೆ. 298 ಜನರಿಗೆ ಗಾಯ ಆಗಿದ್ರೆ ಸಾವಿರಾರು ಜನರನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ರಕ್ಷಣಾ ಕಾರ್ಯಾಚರಣೆಯನ್ನ ಇನ್ನೂ ಕೂಡ ನಡೆಸಲಾಗ್ತಾ ಇದೆ. ಮಣ್ಣಿನಡಿ ಇನ್ನೂ 200ಕ್ಕೂ ಹೆಚ್ಚು ಜನರು ಸಿಲುಕಿರುವಂತ ಶಂಕೆ ಇದೆ. ಮಣ್ಣು ಕೆಸರಿನಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಒಂದು ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ. ತಾತ್ಕಾಲಿಕ ಸೇತುವೆ ನಿರ್ಮಿಸಿ NDRF, SDRF ಸೇನಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ನೋಡಿ, ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. 8, 9, 19 ಅಂತ ಹೇಳ್ತಾ ಇದ್ದಿದ್ದು ಈಗ ಬರೋಬ್ಬರಿ 296ಕ್ಕೆ ಬಂದು ನಿಂತಿದೆ. ಇನ್ನು 200ಕ್ಕೂ ಹೆಚ್ಚು ಜನರು ಇದೇ ಮಣ್ಣಿನಡಿ ಸಿಲುಕಿರುವಂಥ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಕಾಣೆಯಾದವರ ಬಗ್ಗೆ ಕುಟುಂಬಸ್ಥರು ಸಾಕಷ್ಟು ಆತಂಕದಲ್ಲಿ ಇದ್ದಾರೆ. ನಾವು ಅವರನ್ನು ಕಳ್ಕೊಂಡಿದ್ದೀವೋ ಅಥವಾ ಅವ್ರು ನಮಗೆ ಸಿಗ್ತಾ ಇಲ್ವೋ, ಹೇಗಿದ್ದಾರೆ, ಬದುಕಿರಬಹುದು ಅನ್ನುವಂಥ ಒಂದು ಆಶಾಭಾವದಿಂದ ಇನ್ನೂ ಕೂಡ ಕೆಲವರು ಕಾಯ್ತಾ ಇದ್ದಾರೆ. ರಕ್ಷಣಾ ಕಾರ್ಯಾಚರಣೆಗೆ ಸಾಕಷ್ಟು ಹಿನ್ನಡೆ ಆಗ್ತಾ ಇದೆ. ಮಳೆ, ಕೆಸರು ಮಿಶ್ರಿತ ಮಣ್ಣು, ಭೂಕುಸಿತ ಇದೆಲ್ಲದರಿಂದಲೂ ಕೂಡ ಸಾಕಷ್ಟು ಸವಾಲುಗಳನ್ನು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಎದುರಿಸಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಅದೆಲ್ಲವನ್ನು ಕೂಡ ಸಹಿಸಿಕೊಂಡು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಮಣ್ಣು ಕೆಸರಿನಲ್ಲಿ ರಕ್ಷಣಾ ಕಾರ್ಯಾಚರಣೆ ಚಾಲೆಂಜಿಂಗ್ ಅನಿಸಿದ್ರು ಕೂಡ ಛಲ ಬಿಡದೆ ಆ ಕೆಲಸವನ್ನು ಮಾಡ್ತಾ ಇರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಈಗಾಗಲೇ ತಾತ್ಕಾಲಿಕ ಸೇತುವೆಯನ್ನು ನಿರ್ಮಿಸಿ NDRF, SDRF ಸೇನೆ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಇನ್ನು ಸಾಕಷ್ಟು ಕಾರ್ಯಾಚರಣೆಯನ್ನು ನಡೆಸೋದು ಬಾಕಿ ಇದೆ. ಕೆಲವು ಭಾಗಗಳಿಗೆ ರೀಚ್ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ. ಕೆಲವರು ನಾಪತ್ತೆ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಎಲ್ಲಿ ಮನೆ ಇತ್ತು, ಎಲ್ಲಿ ಅಂಗಡಿ ಇತ್ತು, ಎಲ್ಲಿ ದೇವಸ್ಥಾನ ಇತ್ತು, ಎಲ್ಲಿ ಇದ್ದರೂ ಅವರು ಇದ್ಯಾವುದ್ರ ಬಗ್ಗೆಯೂ ಕೂಡ ಮಾಹಿತಿ ಇಲ್ಲ. ಇಲ್ಲಿ ಇಂಥದ್ದೊಂದು ಮನೆ ಇತ್ತು, ಇಂಥದ್ದೊಂದು ಹೋಟೆಲ್ ಇತ್ತು ಅನ್ನೋದೇ ಗುರುತು ಸಿಗ್ತಾ ಇಲ್ಲ. ಇನ್ನಲ್ಲಿ ದೇಹಗಳು ಹೇಗೆ ಗುರುತು ಸಿಗುತ್ತೆ ಅನ್ನೋದು ಪ್ರಶ್ನೆ ಆಗಿರೋದು. ಹವಾಮಾನ ಇಲಾಖೆ ಮಳೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮುನ್ಸೂಚನೆಯನ್ನು ಬೇರೆ ನೀಡಿದೆ. ಸುಮಾರು ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು. ಇನ್ನೂ 3ರಿಂದ 4 ದಿನ ಇದೇ ಥರ ಮಳೆ ಇರುತ್ತೆ ಅಂತ ಹೇಳಲಾಗಿದೆ. ಸೊ ಆ ಕಾರಣಕ್ಕಾಗಿ ಬಿಡು ಸಿಕ್ಕಂಥ ಸಂದರ್ಭದಲ್ಲಿ ಬಹಳ ಬೇಗ ಕಾರ್ಯಾಚರಣೆಯನ್ನು ಮುಗಿಸ್ಬಿಡಬೇಕು ಅಂತ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ನೋಡಿ, ತಾತ್ಕಾಲಿಕ ಸೇತುವೆ ಬಹಳಷ್ಟು ಪ್ರಯತ್ನ ಪಟ್ಟು NDRF ಮತ್ತು SDRF ಸೇನೆ ಈ ಒಂದು ತಾತ್ಕಾಲಿಕ ಸೇತುವೆಯನ್ನು ನಿರ್ಮಿಸಿರುವಂಥದ್ದು. ಸಾಕಷ್ಟು ಪ್ರಯತ್ನವನ್ನು ಪಡಲಾಗಿದೆ. ಹೇಗಾದರೂ ಮಾಡಿ ಆಗ್ತಿರುವಂಥ ಅನಾಹುತಗಳನ್ನು ನಿಲ್ಲಿಸಬೇಕು, ತಪ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈ ರಿಸ್ಕನ್ನು ತೆಗೆದುಕೊಳ್ಳಲಾಗಿದೆ. ತಾತ್ಕಾಲಿಕ ಸೇತುವೆಯನ್ನು ಸದ್ಯಕ್ಕೆ ನಿರ್ಮಿಸಿರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಇಲ್ಲಿಂದ ಎಷ್ಟೇ ಫೋರ್ಸ್ಫುಲಿ ನೀರು ಬಂದ್ರೂ ಸ್ವಲ್ಪ ಮಟ್ಟಿಗೆ ತಡೆಯುವಂಥ ಕೆಲಸ ಆಗುತ್ತೆ. ಸೊ ಈ ಹಿಂದೆ ಆಗಿರುವಂಥ ಅವಘಡ ಈಗ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೇ ಇದೆಯಲ್ಲ, ಆ ಪ್ರಮಾಣವನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಪಡಲಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಅಂದರೆ ಕೇರಳ ವಯನಾಡಿನ ಈಗಿನ ಸ್ಥಿತಿಗತಿಯನ್ನು ನೀವು TV5 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಯಾವ ಮಟ್ಟಿಗಿದೆ ಅಂತ. ಒಂದು ಕಡೆಯಲ್ಲಿ ಸೇತುವೆಯನ್ನು ನಿರ್ಮಿಸಿರುವಂಥದ್ದು, ಇನ್ನೊಂದು ಕಡೆಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನೂ 200ಕ್ಕೂ ಹೆಚ್ಚು ಜನರು ಈ ಮಣ್ಣಿನಡಿ ಸಿಲುಕಿರುವಂಥ ಶಂಕೆಯನ್ನು ವ್ಯಕ್ತಪಡಿಸಿರುವಂಥ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಿಂತಿಲ್ಲ. ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಬೆಳಕಾಗ್ತಾ ಇದ್ದ ಹಾಗೇ ಕಾರ್ಯಾಚರಣೆ ಪ್ರಾರಂಭ ಮಾಡೋದು, ಕತ್ಲಾಗ್ತಾ ಇದ್ದ ಹಾಗೇ ಕಾರ್ಯಾಚರಣೆಗೆ ಫುಲ್ ಸ್ಟಾಪ್ ಹೇಳೋದು. ಯಾಕಂದರೆ ಹಗಲಿನಲ್ಲೇ ಈ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ತೀರಾ ಕಷ್ಟದ ಪರಿಸ್ಥಿತಿ. ಎಲ್ಲಿ ಕಾಲಿಡಬೇಕು, ಎಲ್ಲಿ ಯಾವ ಥರ ಯಾವ ಮಾರ್ಗದಲ್ಲಿ ಯಾರನ್ನು ಹೇಗೆ ಕರ್ಕೊಬರಬೇಕು, ಮೃತದೇಹಗಳನ್ನು ಹೊರಗೆ ತೆಗಿಬೇಕು, ಇದ್ಯಾವುದು ಕೂಡ ಸುಲಭದ ಮಾತಲ್ಲ, ಕಷ್ಟ ಆಗ್ತಾಯಿದೆ. ಇನ್ನು ಅಂಥದ್ರಲ್ಲಿ ಸಂಜೆ 6 ಆಯಿತು, 7 ಆಯಿತು, 8 ಆಯಿತು ಅಂತಂದರೆ ಕತ್ತಲಾದರೆ ಏನೂ ಕಾಣಿಸೋದೂ ಇಲ್ಲ. ಸೊ ಹಾಗಾಗಿ ತೀರಾ ಕಷ್ಟ ಆಗ್ತಾ ಇದೆ.